ಜಾರ್ಜ್ ಕುಟ್ಟಿ ಈಗ ಪ್ರೊಡ್ಯೂಸರ್ ಆಗಿದ್ದಾನೆ. ಒಂದು ಫಿಲ್ಮ್‌ನ ಪ್ರೊಡ್ಯೂಸ್ ಮಾಡಿದ್ದಾನೆ. ಫಿಲ್ಮ್ ಸಿಕ್ಕಾಪಟ್ಟೆ ದೊಡ್ಡ ಹಿಟ್ ಆಗಿದೆ. ಆದರೂ ಕೂಡ ಅವನಿಗೆ ನೆಮ್ಮದಿ ಇಲ್ಲ. ತನ್ನೊಳಗೆ ದಿನ ಶಿಕ್ಷೆ ಅನುಭವಿಸ್ತಾನೆ ಇದ್ದಾನೆ. ಸೊ, ಮತ್ತೆ ಅವ್ರ ಫ್ಯಾಮಿಲಿಗೆ ಹಿಂದೆ ಆಗಿದ್ದ ಒಂದು ಬ್ಯಾಡ್ ಇನ್ಸಿಡೆಂಟ್ ಹೇಗೆ ಅವ್ರನ್ನ ಅಟ್ಯಾಕ್ ಮಾಡುತ್ತೆ ಆ್ಯಂಡ್ ಈ ಸಲ ಜಾರ್ಜ್ ಕುಟ್ಟಿ ಏನು ಮಾಡ್ತಾನೆ ಅನ್ನೋದನ್ನು ನೀವು ಸಿನಿಮಾ ನೋಡಿದರೆ ತಿಳ್ಕೊತೀರಾ. ಯಸ್. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಥಿಯೇಟ್ರಲ್ಲಿ ರಿಲೀಸ್ ಆದಾಗಲೇ ನೋಡಿದ್ದೆ ಕನ್ನಡ ವರ್ಷನ್ನ. ಅದು ಸ್ವಲ್ಪ ಲೇಟ್ ಆಗಿತ್ತು. ಆಮೇಲೆ ರಿವ್ಯೂ ಬಿಡೋಕ್ಕೂ ಆಗಿರಲಿಲ್ಲ. ಈಗ ಒ ಟಿ ಟಿಗೆ ಬಂದಿದೆ. ರಿವ್ಯೂ ನೋಡಿ ಪಟ್ ಅನ್ನಂಗೆ ಹೋಗಿ ಮೂವಿ ನೋಡಬೇಕಾ ನೋಡಬಾರ್ದು ಅನ್ನೋದನ್ನು ನೀವೇ ಡಿಸೈಡ್ ಮಾಡ್ತೀರಾ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವೀಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲೂ ಆ್ಯಕ್ಟಿವ್ ಇರೋಣ ಅಂತ ಅಂದ್ಕೊಂಡಿದ್ದೀನಿ, ಅಲ್ಲೂ ಫಾಲೋ ಮಾಡ್ಕೊಳ್ಳಿ. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದೆ ಅಂತಂದರೆ ಜೀತು ಜೋಸೆಫ್ ಅವರ ಐಡಿಯಾ ಆ್ಯಂಡ್ ರೈಟಿಂಗ್ ಅಂತ ಹೇಳ್ತೀನಿ. ಆಗಿರೋದು ಒಂದೇ ಒಂದು ಕ್ರೈಮು, ಅದರಲ್ಲೂ ಇರೋದು ತುಂಬ ಲಿಮಿಟೆಡ್ ಕ್ಯಾರೆಕ್ಟರ್ಗಳು. ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಇದೆ ಅನ್ನೋದನ್ನು ನೀಟಾಗಿ ಹುಡುಕಿ ತೆಗೆದು ಅದಕ್ಕೊಂದು ಐಡಿಯಾ ಜನ್ರೇಟ್ ಮಾಡಿ, ಆ ಐಡಿಯಾಯಿಂದ ಇನ್ನೂ 2 ಗ್ರಿಪ್ಪಿಂಗ್ ಸೀಕ್ವೆಲ್ಸ್ನ ತೆಗೆದು ಅದರಿಂದ ಆಡಿಯನ್ಸ್ನ ಸ್ಯಾಟಿಸ್ಫೈ ಮಾಡೋದು ಅದಿದೆಯಲ್ಲ, ಅದಕ್ಕೊಂದು ಸಲಾಮ್. ಸಿನಿಮಾದಲ್ಲಿ ತುಂಬಾ ನ್ಯಾಚುರಲ್ ಆಗಿ ಗ್ರೌಂಡೆಡ್ ಆಗಿರೋ ರೈಟಿಂಗ್ ಇದೆ. ಇದು ಪಾರ್ಟ್ 3 ಅಲ್ವಾ, ಇಲ್ಲಾದರೂ ಸ್ವಲ್ಪ ಲಿಬರ್ಟಿ ತಗೊಂಡು ಏನಾದರೂ ಮಾಡುವ ಅಂತ ಯಾವ ಕಡೆನೂ ಡೈವರ್ಟ್ ಆಗದೇನೆ ಜಾರ್ಜ್ ಕುಟ್ಟಿ ಲೈಫ್ ಹೇಗೆ ಲೀಡ್ ಮಾಡ್ತಾ ಇದ್ದಾನೆ, ಏನೇನು ಚೇಂಜಸ್ ಆಗಿದೆ ಆ್ಯಂಡ್ ನ್ಯಾಚುರಲ್ ಆಗಿ ಆ ಪಾತ್ರಗಳು ದಿನನಿತ್ಯ ಜೀವನದಲ್ಲಿ ಏನೇನು ಮಾಡ್ತಾರೋ, ಎಲ್ಲರ ಲೈಫಲ್ಲಿ ನಡೆಯೋ ಮೇಯ್ನ್ ಇವೆಂಟ್ಗಳು ಏನೇನೋ ಅದ್ರ ಸುತ್ತಾನೆ ಕತೆ ಹೇಳೋಕೆ ಶುರು ಮಾಡ್ತಾರೆ. ಆ್ಯಂಡ್ ಅದ್ರ ಮಧ್ಯ ಒಂದು ರಿವೆಂಜ್ ಪಾಯಿಂಟ್ ಕೂಡ ಓಪನ್ ಆಗುತ್ತೆ. ಅಲ್ಲಿಂದ ಕ್ಯಾಟ್ ಆ್ಯಂಡ್ ಮೌಸ್ ಗೇಮ್ ಸಣ್ಣದಾಗಿ ಶುರುವಾಗುತ್ತೆ. ದೆನ್ ಆಮೇಲೆ ಸ್ಟಾರ್ಟ್ ಆಗುತ್ತೆ ನೋಡಿ ಟೆನ್ಷನ್. ಲಾಸ್ಟ್ 30-40 ನಿಮಿಷ ಸೀಟ್ ಎಡ್ಜ್ಗೆ ಕೂರೋ ಹಾಗಂತೂ ಮಾಡಿತ್ತು ನನಗೆ ಥಿಯೇಟ್ರಲ್ಲಿ ಈ ಸಿನಿಮಾ. ದೃಶ್ಯಂ ಸೀರೀಸ್ನ ಈಗಲೂ ನೆನೆಸ್ಕೊಳ್ಳೋದು ಯಾಕಪ್ಪ ಅಂತಂದರೆ ಆ ಕ್ಲೈಮ್ಯಾಕ್ಸ್ ಕೊಟ್ಟಂತಹ ಎಕ್ಸ್ಪೀರಿಯನ್ಸಿಂದಾಗಿ. ಆ ಶಾಕ್ ಏನಿದೆ, ಕೊನೆಯವರೆಗೂ ಕರ್ಕೊಂಡು ಹೋಗಿ ಇವಾಗ ಏನು ಮಾಡ್ತಾನಪ್ಪ ಅನ್ನೋ ಒಂದು ಕ್ಯೂರಿಯಾಸಿಟಿ ಪೀಕ್ಗೆ ಹೋಗುತ್ತಲ್ಲ, ಆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ಗೆ ದೃಶ್ಯಂ 1 ಆ್ಯಂಡ್ 2 ಅಲ್ಲಿ ಸಿಕ್ಕ ಆ ಮೈಂಡ್ ಬ್ಲೋವಿಂಗ್ ಟ್ವಿಸ್ಟ್ ಆ್ಯಂಡ್ ಶಾಕ್ ಇಲ್ಲಿ ಸಿಗುತ್ತಾ ಅಂತ ಕೇಳಿದ್ರೆ ಕಂಪ್ಯಾರಿಟಿವ್ಲಿ ಲೆಸ್ಸೇ, ಬಟ್ ಸ್ಟಿಲ್ ಕತೆಗೆ ತುಂಬ ಹತ್ತಿರವಾಗಿದೆ. ಸ್ಟಿಲ್ ಒಂದು ರೇಂಜ್ಗೆ ಶಾಕ್ ಅಂತೂ ಕೊಡುತ್ತೆ, ಥ್ರಿಲ್ ಅಂತೂ ಫೀಲ್ ಮಾಡಿಸುತ್ತೆ. ಆ್ಯಂಡ್ ಮೋರ್ ಓವರ್ ದೃಶ್ಯಂ 4 ಬಂದರೂ ಕೂಡ ನೋಡ್ಬೋದಪ್ಪ ಅನ್ನೋ ಒಂದು ಥಾಟ್ ತಲೆಯಲ್ಲಿ ಬರೋ ಹಾಗೆ ಮಾಡುತ್ತೆ. ನನಗೆ ಮಾಡ್ತು. ಯಾಕಂದರೆ ನಂಬೋದು, ಈಗ ಸಣ್ಣ ಕೊಲೆನ ಹಿಡ್ಕೊಂಡು ಇಷ್ಟು ಚೆನ್ನಾಗಿ ಹೇಳ್ತಾ ಇರುವಾಗ ಇದಕ್ಕೊಂದು ಕಥೆನೂ ಬರಿಬೋದು, ಅದಕ್ಕೆ ಜಾಗ ಇದೆ ಅಂತಂದಾಗ ನೋಡೋಣ ಇನ್ನೂ ಏನು ಮಾಡ್ಬೋದು ಅನ್ನೋದು ಆ ಒಂದು ಥಾಟ್ ಬಂದೇ ಬರುತ್ತೆ. ನನಗಂತೂ ಬಂತು. ಇಲ್ಲಿ ಮೋರ್ ಆಫ್ ಎ ಕ್ರೈಮ್ ಥ್ರಿಲ್ಲರ್ಗಿಂತ ಸೈಕಲಾಜಿಕಲ್ ವೇಯಲ್ಲಿ ಕತೆ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಆ ಜಾರ್ಜ್ ಕುಟ್ಟಿ ಅನ್ನೋ ಪಾತ್ರ ತನ್ನೊಳಗೆ ಹೇಗೆ ಯುದ್ಧ ಮಾಡ್ತಾ ಇದ್ದಾನೆ ಡೈಲಿ, ಅವನಲ್ಲಾಗೋ ಚೇಂಜಸ್ ಏನು ಅನ್ನೋದ್ರ ಮೇಲೆ ಸಿನಿಮಾ ಜಾಸ್ತಿ ನಿಂತಿದೆ. ಇನ್ನು ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಆ್ಯಸ್ ಯೂಶುವಲ್ ನಾವು ನೋಡಿರೋ ಪಾತ್ರಗಳೇ, ನಮಗೆ ಗೊತ್ತಿರೋ ಪಾತ್ರಗಳೇ ಇಲ್ಲೂ ಬರ್ತಾ ಹೋಗ್ತವೆ. ಪರ್ಫಾರ್ಮೆನ್ಸಸ್ ಕೂಡ ಚೆನ್ನಾಗಿವೆ. ಇನ್ನು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ವಿಚಾರಕ್ಕೆ ಬಂದರೆ ನನಗೆ ಅಷ್ಟೊಂದು ಆ ಕಡೆ ಗಮನ ಹೋಗಲಿಲ್ಲ ಅಂತ ಹೇಳ್ತೀನಿ. ಬಿಕಾಸ್ ರೈಟಿಂಗ್ ಮೇಲೇ, ಆ ಸ್ಕ್ರೀನ್ ಪ್ಲೇ ಮೇಲೇ, ನರೇಷನ್ ಮೇಲೇ ಜಾಸ್ತಿ ಇನ್ವೆಸ್ಟ್ ಆಗಿದೆ. ಬಿ ಜಿ ಎಮ್ ನನಗೆ ತಲೆಯಲ್ಲಿ ಕೂಡ ಏನೂ ಉಳಿದಿಲ್ಲ. ನನ್ನ ತಲೆಯಲ್ಲಿ ಇನ್ನೂ ಕನ್ನಡ ದೃಶ್ಯ ಇತ್ತಲ್ಲ ಫಸ್ಟ್ ಒನ್ನು, ಅದರದ್ದೇ ಬಿ ಜಿ ಎಮ್ ಓಡ್ತಾ ಇದೆ. ಚೆನ್ನಾಗಿತ್ತದು. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದಂತ ಅಷ್ಟೇನಿಲ್ಲ. ತುಂಬ ಜನಕ್ಕೆ ಫಸ್ಟ್ ಹಾಫ್ ಕೆಟ್ಟ ಸ್ಲೋ ಅನ್ನಿಸ್ಬೋದು, ಬಟ್ ಬೇಕು ಸೆಕೆಂಡ್ ಹಾಫಲ್ಲಿ ನಾವು ನೀಟಾಗಿ ಆ ಸ್ಕ್ರೀನ್ ಪ್ಲೇಲಿ ಟ್ರಾವೆಲ್ ಆಗಬೇಕು, ಆ ಪ್ರೊಸೀಡಿಂಗ್ಸ್ಗಳಿಗೆ ಎಮೋಷನಲಿ ವರ್ಕ್ ಆಗಬೇಕು, ಕನೆಕ್ಟ್ ಆಗಬೇಕು ಅಂತಂದರೆ ಆ ಡ್ರಾಮಾ ಸೆಟಪ್ ಬೇಕೇ ಬೇಕು. ಆ್ಯಂಡ್ ಅದಕ್ಕೋಸ್ಕರನೇ ಟೈಮ್ ತೊಗೊಳುತ್ತೆ ಫಸ್ಟ್ ಹಾಫ್. ಸೊ ನನಗೆ ಆ ಡ್ರಾಮಾ ವರ್ಕ್ ಆಯಿತು. ಆ್ಯಂಡ್ ಅಗೇನ್ ಮ್ಯೂಸಿಕ್ ವೈಸ್ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳ್ತೀನಿ. ಎಮೋಷ್ನಲ್ ಸೀನ್ಸಲ್ಲಿ ಪ್ರಾಪರಾಗಿ, ಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ ಇನ್ನೂ ಚೆನ್ನಾಗಿ ಎತ್ತಿ ಹಿಡಿಬೋದಿತ್ತು ಮ್ಯೂಸಿಕ್ ಅಂತ ಹೇಳ್ತೀನಿ. ಯಾಕೆಂದರೆ ರೈಟಿಂಗ್ ಚೆನ್ನಾಗಿ ಬಿದ್ದಿತ್ತು ಅಲ್ಲಿ. ಸೊ ಇದಿಷ್ಟು ನನಗೆ ದೃಶ್ಯಂ 3ನ ನೋಡಿ ಹೇಳಬೇಕನ್ಸಿದ ವಿಚಾರಗಳು. ನಿಮಗೆ ಸಿನಿಮಾ ಹೇಗನ್ನಿಸ್ತು ಅಂತ ನೋಡಿದರೆ ಕೆಳಗಡೆ ತಿಳಿಸಿ. ನೋಡಿಲ್ಲ ಅಂದರೆ ಹೋಗಿ ನೋಡಿ, ಚೆನ್ನಾಗಿದೆ. ಕನ್ನಡದಲ್ಲಿ ರಿಮೇಕ್ ಅಂತೂ ಆಗಲ್ಲ, ಅದಂತೂ ಫಿಕ್ಸು. ಸೊ ಹೋಗಿ ನೋಡಿ ಹೇಗನ್ಸುತ್ತೆ ಅಂತ ಹೇಳಿ. ಅದು ಅಲ್ಲದೆ ಸಿನಿಮಾ ಕನ್ನಡದಲ್ಲೇ, ಕನ್ನಡ ವರ್ಷನ್ ಥಿಯೇಟ್ರಿಕದಲ್ಲಿ ಒಂದು 2-2.5 ಕೋಟಿ ಏನೋ ಕಲೆಕ್ಟ್ ಮಾಡಿದೆ ಅಂತೆ. ಗ್ರೇಟ್ ಅಲ್ವಾ? ನಾವು ಹರ್ಕೊತೀವಿ ಕನ್ನಡ ಸಿನಿಮಾಗಳು 1 ಕೋಟಿನ ಕಲೆಕ್ಟ್ ಮಾಡ್ತೀವಿ ಅಂತ. ಡಬ್ಬಿಂಗ್ ಸಿನಿಮಾಗಳು 2 ಕೋಟಿ 2.5 ಕೋಟಿ ಕಲೆಕ್ಟ್ ಮಾಡ್ತೀವಿ ಅಲ್ಲಿ. ಮಾತಾಡೋಣ ಇದ್ರ ಬಗ್ಗೆ ಎಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.